MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH 5 ವರ್ಷ ನಾನೇ ಸಿಎಂ ಅನ್ನೋ ಮೂಲಕ ಎದುರಾಳಿಗಳಿಗೆ ಟಕ್ಕರ್ ಕೊಟ್ಟ ಸಿದ್ದರಾಮಯ್ಯ. ಇದು ಸಿದ್ದು ಔಟ್ ಗೋಯಿಂಗ್ ಸಿಗ್ನಲ್ ಎಂದ ಅಶೋಕ್. ಸಿದ್ದರಾಮಯ್ಯಗೆ ಬೆಂಬಲವಾಗಿ ಇರ್ತೀನಿ ಎಂದ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಕೊಟ್ಟ ಸಂದೇಶವೇನು? ಇದೆಲ್ಲವನ್ನ ನೋಡೋಣ ಸಿದ್ದು ಸಿಎಂ ಬಾಂಬ್ ನ್ಯೂಸ್ ಟಾಪ್ನಲ್ಲಿ. ಕಾಂಗ್ರೆಸ್ನಲ್ಲಿ ಬದಲಾವಣೆ ಬಿರುಗಾಳಿ ಬೀಸುತ್ತಿದ್ದ ಬೆನ್ನಲ್ಲೇ ಡಿಸಿಎಂ ಡಿಕೆ ಸಿಎಂ ಎಂಬ ಕೂಗು ಪುಕಾರಿನ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಎದುರಾಳಿಗಳಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಕ್ರಾಂತಿ ಕಿಚ್ಚಿನ ಜ್ವಾಲೆಯಲ್ಲಿ ಬೇಯುತ್ತಿದ್ದ ಹೊತ್ತಲ್ಲೇ ಸಿಎಂ ಸಿದ್ದರಾಮಯ್ಯ ನಾನೇ ಸಿಎಂ ಎಂಬ ದಾಳ ಉರುಳಿಸಿದ್ದಾರೆ. ಹೈಕಮಾಂಡ್ನಿಂದ ಆಗಮಿಸಿರೋ ಸುರ್ಜೇವಾಲಾ ಶಾಸಕರಿಂದ ಅಭಿಪ್ರಾಯ ಸಂಗ್ರಹಿಸಿರೋ ಹೊತ್ತಲ್ಲೇ ನಾನೇ ಸಿಎಂ ಎಂಬ ದಾಳ ಉರುಳಿಸಿದ್ದಾರೆ. ಹೌದು ನಾನೇ. ನಿಮ್ಗೆ ಯಾಕೆ ಅನುಮಾನ ಬಂದಿದೆ? ಹೌದು ನಾನೇ. ನಿಮ್ಗೆ ಯಾಕೆ ಅನುಮಾನ ಬಂದಿದೆ? ನಾನೇ 5 ವರ್ಷ ನಾನೇ ಸಿಎಂ. ಇಂದು ಸಿಎಂ ಸಿದ್ದರಾಮಯ್ಯ ಸ್ಪಷ್ಟವಾಗಿ ನೀಡಿರೋ ಸಂದೇಶ. ಮೊನ್ನೆ ಮೈಸೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೈ ಎತ್ತಿ 5 ವರ್ಷ ಬಂಡೆಯಂತೆ ಸರ್ಕಾರ ಭದ್ರವಾಗಿರುತ್ತೆ ಅಂತ ಹೇಳಿದ್ರು. ಅವತ್ತೇ ಟ್ರೈಲರ್ ಬಿಟ್ಟಿದ್ದ ಸಿಎಂ ಕಡ್ಡಿ ಮುರಿದಂತೆ ನಾನೇ ಸಿಎಂ ಎಂದಿದ್ದಾರೆ. ಬದಲಾವಣೆ ಅಂತ ಭವಿಷ್ಯ ನುಡಿದಿದ್ದ ಬಿಜೆಪಿಗೂ ಅವರೇನು ನಮ್ಮ ಹೈಕಮಾಂಡ್ ಅನ್ನೋ ಮೂಲಕ ಸ್ವಪಕ್ಷದವರಿಗೂ ಸಂದೇಶ ರವಾನಿಸಿದ್ದಾರೆ. ಆದ್ರಿದು ಔಟ್ ಗೋಯಿಂಗ್ ಸಿಗ್ನಲ್ ಅಂತ ಅಶೋಕ್ ಕಾಲೆಳೆದಿದ್ದಾರೆ. ಹೌದು ನಾನೇ. ನಿಮ್ಗೆ ಯಾಕೆ ಅನುಮಾನ ಬಂದಿದೆ? ಹೌದು ನಾನೇ. ನಿಮ್ಗೆ ಯಾಕೆ ಅನುಮಾನ ಬಂದಿದೆ? ಯಾರು? ಅವರು ನಮ್ಮ ಹೈಕಮಾಂಡ? ನಮ್ಮ ಹೈಕಮಾಂಡ್ ಏನ್ರಿ ಅವರು? ಅಶೋಕ ಇಸ್ ಎ ಬಿಜೆಪಿ ಮ್ಯಾನ್, ವಿಜೇಂದ್ರ ಇಸ್ ಎ ಬಿಜೆಪಿ ಮ್ಯಾನ್ ಅಲ್ವಾ? ನಾನು ಉಳಿತೀನಿ ಅಂತ ಪದೇ ಉಳಿತೀನಿ ಅಂತ ಹೇಳ್ತಾ ಇರೋದೇ ಡೌಟ್. ಉಳಿತೀನಿ ಅನ್ನೋದೇ ಔಟ್ ಗೋಯಿಂಗ್ ಸಿಗ್ನಲ್. ಅದರಿಂದ ಅಕ್ಟೋಬರ್ ಮತ್ತು ನವೆಂಬರಲ್ಲಿ ಸಿಎಂ ಬದಲಾವಣೆ ಆಗುತ್ತೆ. ಅತ್ತ ಸಿಎಂ ನಾನೇ ಸಿಎಂ ಎನ್ನುತ್ತಿದ್ದಂತೆ ಇತ್ತ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆ ನನ್ನ ಬಳಿ ಯಾವ ಆಯ್ಕೆ ಇದೆ? ನಾನು ಅವರಿಗೆ ಜೊತೆಯಾಗಿ ಬೆಂಬಲವಾಗಿ ಇರ್ತೀನಿ. ಹೈಕಮಾಂಡ್ ಏನ್ ಹೇಳುತ್ತೋ ಹಾಗೆ ಕೇಳ್ತೀನಿ ಎಂದಿದ್ದಾರೆ. ಅಷ್ಟೇ ಅಲ್ಲ, ಯಾವ ಶಾಸಕರು ಅಪಸ್ವರ ತೆಗೆಯೋದು ಬೇಡ ಅಂತ ತಮ್ಮ ಪರ ಇರೋ ಶಾಸಕರಿಗೆ ಕಿವಿಮಾತು ಹೇಳಿದ್ದಾರೆ. What option I have? I have to stand by him, I support him, and I don't have any objection to it. Whatever the party high command tells and whatever he desires, it will be fulfilled. I don't want to discuss anything. All lakhs of workers have supported this party. It is not only DK Shivakumar. ಈಗ ಸಿಎಂ ಮುಖ್ಯಮಂತ್ರಿ ಇರ್ಬೇಕಾದ್ರೆ ಬೇರೆಯವ್ರದ್ದು ಅಪಸ್ವರ ಯಾರು ಮಾತಾಡೋದು? ಎಲ್ಲರೂ ಕಷ್ಟ. ನನ್ನಂತವ್ರು 100 ಜನ ಕಷ್ಟಪಟ್ಟಿದ್ದಾರೆ. ನಾನು ಒಬ್ಬನೇ ಪಟ್ಟಿದ್ದೇನಾ? ಸಾವಿರಾರು ಜನ, ಲಕ್ಷಾಂತರ ಜನ ಕಾರ್ಯಕರ್ತರು ಕಷ್ಟಪಟ್ಟಿದ್ದಾರೆ. ಫಸ್ಟ್ ಅವ್ರ ಬಗ್ಗೆ ನಾವು ಯೋಚನೆ ಮಾಡೋಣ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಸ್ಪಷ್ಟ ಸಂದೇಶ ನೀಡಿದೆ ಅಂತ ಹೇಳಲಾಗ್ತಿದೆ. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಡಿಕೆ ಕಡೆಯಿಂದ ಡಿಕೆ ಬೆಂಬಲಿಗರಿಂದ ಗೊಂದಲವಾಗಬಾರ್ದು, ಯಾವುದೇ ಗೊಂದಲ ಸೃಷ್ಟಿಯಾಗಬಾರ್ದು ಅಂತ ಹೈಕಮಾಂಡ್ ಹೇಳಿದೆ. ಹೀಗಾಗಿ ತಾವೇ ಗೊಂದಲ ಬಗೆಹರಿಸಲು ಡಿಸಿಎಂ ಡಿಕೆ ಯತ್ನ ಮಾಡ್ತಿದ್ದು ತಮ್ಮ ಆಪ್ತರಿಗೆ ನೋಟಿಸ್ ನೀಡಿ ಹೈಕಮಾಂಡ್ ದೃಷ್ಟಿಯಿಂದ ಸರಿಯಾದ ಹೆಜ್ಜೆ ಇಡುತ್ತಿರೋದಾಗಿ ಸಂದೇಶವನ್ನ ರವಾನಿಸಿದ್ದಾರೆ. ಅಲ್ಲದೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲವೆಂದಿರುವ ಡಿಸಿಎಂ ಡಿಕೆ ನನಗೆ ಬೇರೆ ಆಯ್ಕೆ ಏನಿದೆ ಅಂತ ಹೊಸ ದಾಳ ಉರುಳಿಸಿದ್ದಾರೆ. ಇದು ಹೈಕಮಾಂಡ್ ಮತ್ತು ಕಾರ್ಯಕರ್ತರು ಬೆಂಬಲಿಗರ ದೃಷ್ಟಿಯಿಂದ ಬೇರೆಯದ್ದೇ ಭಾವನೆ ಸೃಷ್ಟಿಸಿದೆ. ಬದಲಾವಣೆ ಬಗ್ಗೆ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯರೇ 5 ವರ್ಷ ಸಿಎಂ ಆಗಿರ್ತಾರೆ ಅಂತ ಹೇಳಿದ್ದಾರೆ. ಸರ್ಕಾರ ಬಂಡೆ ತರನೇ ಇರೋದು. ಅವರಲ್ಲೇನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಸರ್ಕಾರ ನಮ್ಮದು ಬಹಳ ಬಂಡೆ ಅಂತೆ 5 ವರ್ಷ ಮುಗಿಸ್ತೇವೆ, ಮುಂದಿನ ಚುನಾವಣೆಯಲ್ಲೂ ಮತ್ತೆ ನಾವೇ ಬರ್ತೀವಿ. 5 ವರ್ಷ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇರ್ತಾರ ಅನ್ನೋ ಒಂದು ಪ್ರಶ್ನೆ ಸರ್. ಸರ್ಕಾರ ಇದ್ರೆ ಸಿದ್ದರಾಮಯ್ಯನವರೇ ಅಲ್ವೇ ಇರೋದು. ಸುರ್ಜೇವಾಲಾ ಅವರು ಹೇಳಿದ್ದಾರೆ, ಮುಖ್ಯಮಂತ್ರಿಗಳ ವಿಷಯ ಚರ್ಚೆ ಇಲ್ಲ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ, ಅವರು ಮುಂದುವರಿತಾರೆ.
ಕಾಂಗ್ರೆಸ್ ಸರ್ಕಾರ 5 ವರ್ಷ ಬಂಡೆ ತರ ಇರುತ್ತೆ. ಯಾರೇ ಕೂಡ ಪಟ್ಟು ಹಿಡಿದಿಲ್ಲ, ಆಗ್ರಹನೂ ಮಾಡಿಲ್ಲ, ಒತ್ತಾಯನೂ ಮಾಡಿಲ್ಲ, ಅಂತ ವಿಚಾರನೂ ಇಲ್ಲ. ಸಿದ್ದರಾಮಯ್ಯ ಸಾಹೇಬ್ರು 5 ವರ್ಷಗಳ ಕಾಲ ಮುಂದುವರಿತಾರೆ ಅಂತ ನಮ್ಮ ಎಲ್ಲಾ ಮುಖಂಡರು ಹೇಳಿಬಿಟ್ರೆ ಇದನ್ನ. ಕಾಂಗ್ರೆಸ್ ಕುರ್ಚಿ ಕದನ ಬಗ್ಗೆ ಕುಟುಕಿರೋ ವಿಪಕ್ಷ ನಾಯಕ ಆರ್ ಅಶೋಕ್ 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಅನ್ನೋದನ್ನ ಡಿಸಿಎಂ ಹೇಳಲಿ ಅಂತ ಸವಾಲು ಹಾಕಿದ್ದಾರೆ. ನಾನು ಮತ್ತೆ DK ಶಿವಕುಮಾರ್ ಅವರಿಗೆ ಸವಾಲನ್ನು ಹಾಕ್ತಾ ಇದ್ದೀನಿ. ನೀವು ಓಪನ್ ಪ್ರೆಸ್ ಮೀಟ್ ಕರೆದುಬಿಟ್ಟು ಅದರಲ್ಲಿ 5 ವರ್ಷಗಳ ಕಾಲ ಈ ರಾಜ್ಯದಲ್ಲಿ, ಅಂದರೆ ಡೇಟು ಹೇಳ್ಬಿಡ್ಬೇಕು, 2028ರವರೆಗೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಹೇಳ್ಬಿಡ್ಲಿ. ದೇವನಹಳ್ಳಿ ಬಳಿ ಮುಂದಿನ ಸಿಎಂ DK ಅಂತ ಘೋಷಣೆ ಕೂಗಿದ್ದಾರೆ. ಟೋಲ್ ಪ್ಲಾಜಾ ಬಳಿ DK ಶಿವಕುಮಾರ್ ಪರ ಘೋಷಣೆ ಕೂಗಿದ್ದಾರೆ. ಡಿಸಿಎಂ DKಶಿಗೆ ಅಭಿಮಾನಿಗಳು ಮತ್ತು ಬೆಂಬಲಿಗರು ಸನ್ಮಾನ ಮಾಡಿದ ವೇಳೆ ಮುಂದಿನ ಸಿಎಂ DK ಶಿವಕುಮಾರ್ ಅಂತ ಬಹುಪರ ಹೇಳಿದ್ದಾರೆ. ರಾಜಭವನಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿದ್ದಾರೆ. ರಾಜ್ಯಪಾಲ ಗೆಹ್ಲೋಟ್ರನ್ನ ಭೇಟಿ ಮಾಡಿದ್ರು. ಈ ವೇಳೆ ಸಿಎಂಗೆ ಸಚಿವರಾದ ಭೈರತಿ ಸುರೇಶ್ ಮತ್ತು ಸುಧಾಕರ್, ಸಿಎಂ ಕಾನೂನು ಸಲಹೆಗಾರ AS ಪೊನ್ನಣ್ಣ ಸಾಥ್ ನೀಡಿದ್ದಾರೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.